ಇವತ್ತು ಬಂದಂತ ಅತ್ಯಂತ ಪ್ರಮುಖ ಮಹತ್ವದ ಚಾರಿತ್ರಿಕ ಆದೇಶ ಅಂತಾನೆ ಹೇಳಬೇಕಿದನ್ನ. ಚಾರಿತ್ರಿಕ ಆದೇಶ ಸುಪ್ರೀಂ ಕೋರ್ಟ್ ನಿಂದ ಬಂದಿರುವಂತದ್ದು. ಇಡಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಇಳಿಸಲು ಹೋಗಿ ಇಡಿ ಬಳಸಿಕೊಂಡು ಬೆಪ್ಪಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಬೆಪ್ಪಾಗಿದ್ದಾರೆ, ಬಕ್ರಾಗಳಾಗಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನವರು. ಮುಡಾ ಕೇಸ್ನಲ್ಲಿ ಇಡಿ ಮುಖಾಂತರ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕುವ ಮಾಜಿ ಪ್ರಧಾನಿ ಸಿದ್ದರಾಮಯ್ಯನವರ ರಾಜಕೀಯ ವಿರೋಧಿ ಎಚ್ ಡಿ ದೇವೇಗೌಡರು, ಜೊತೆಗೆ ಎಚ್ ಡಿ ದೇವೇಗೌಡ ಅವರ ಮಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕಾಸಾ ದೋಸ್ತಿ ಪಕ್ಷ ಬಿಜೆಪಿ, ಈ ಮೂವರ ತಂತ್ರಕ್ಕೆ ಅತ್ಯಂತ ದೊಡ್ಡ ಮುಖಭಂಗ, ಒಂಥರ ಶೇಮ್, ನಾಚಿಗೆ ಗೇಡು ಅಂತ ಹೇಳ್ತೀವಲ್ಲ, ಆ ತರ ಆಗಿದೆ. ಸಿದ್ದರಾಮಯ್ಯ ಪತ್ನಿ ವಿರುದ್ಧದ ಇಡಿ ಕೇಸೆ ರಾಜಕೀಯ ಪ್ರೇರಿತ ಅಂತೇಳಿ ಪರೋಕ್ಷವಾಗಿ ಅಭಿಪ್ರಾಯವನ್ನ ಪಟ್ಟಿದೆ ಸುಪ್ರೀಂ ಕೋರ್ಟ್. ಇವತ್ತು ಬಿಜೆಪಿ ಜೆಡಿಎಸ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಂತಹ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅದನ್ನ ವಿರೋಧ ಪಕ್ಷಗಳು ಎಕ್ಸ್ಟೋರ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕರೀತಾ ಇದ್ದಾರೆ. ಎಕ್ಸ್ಟೋರ್ಷನ್ ಅಂತ ಹೇಳಿದ್ರೆ ಸುಲಿಗೆ ಸಂಸ್ಥೆ ಅದು ಅಂತೇಳಿ. ಸೊ ಅಂತಹ ಇಡಿಗೆ ಇವತ್ತು ಸುಪ್ರೀಂ ಕೋರ್ಟ್ ಕಪಾಳ ಮೋಕ್ಷವನ್ನ ಮಾಡಿದೆ. ಲೋಕಾಯುಕ್ತ ತನಿಖೆಯಲ್ಲೂ ಮಧ್ಯಪ್ರವೇಶ ಮಾಡಿರುವಂತಹ ಇಡಿಗೆ ಸುಪ್ರೀಂ ಕೋರ್ಟ್ನ ಇವತ್ತಿನ ಟಿಪ್ಪಣಿ ಏನಿದೆ ಅದರಿಂದ ಭಾರಿ ಹಿನ್ನಡೆಯಾಗಿದೆ. ಇಡಿ ಬಳಸಿ ಕಾಂಗ್ರೆಸ್ನ ನಾಯಕರನ್ನ ಹೆದರಿಸುವಂತಹ ತಂತ್ರ ಏನಿತ್ತು ಆ ತಂತ್ರಕ್ಕೂ ಕೂಡ ಹಿನ್ನಡೆಯಾಗಿದೆ. ಇಡಿ ಕೇಸ್ನಲ್ಲಿ ಸಿದ್ದರಾಮಯ್ಯ ಲಾಕ್ ಆಗ್ತಾರೆ ಅಂತೇಳಿ ಭಾವಿಸಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರ ತಂದೆ ಮಾನ್ಯ ಜೆಡಿಎಸ್ನ ವರಿಷ್ಠರು, ರಾಜಕೀಯ ಮುತ್ಸದ್ದಿ, ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಅವರಿಗೂ ಕೂಡ ನಿರಾಸೆಯಾಗಿದೆ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಮತ್ತು ನ್ಯಾಯಮೂರ್ತಿಗಳಾದಂತಹ ಕೆ ವಿನೋದ್ ಚಂದ್ರ ಅವರ ಇದ್ದಂತಹ ಪೀಠ ಇವತ್ತು ಏನ್ ಹೇಳ್ತು ಅಂತ ಹೇಳಿದ್ರೆ, ನಾವು ಬಾಯಿ ಬಿಟ್ಟು ಮಾತಾಡುವಂತೆ ಮಾಡಬೇಡಿ, ಇಲ್ಲವಾದ್ರೆ ನಾವು ಇಡಿಯ ಬಗ್ಗೆ ಕೆಲವು ಟಿಪ್ಪಣಿಗಳನ್ನ, ಕಠಿಣ ಟಿಪ್ಪಣಿಗಳು, ಹಾರ್ಶ್ ಕಮೆಂಟ್ಸ್ ಮಾಡಬೇಕಾಗತ್ತೆ. ದುರದೃಷ್ಟ ಅಂದ್ರೆ ನನಗೆ ಮಹಾರಾಷ್ಟ್ರದಲ್ಲಿ ಕೆಲವು ಅನುಭವ ಆಗಿದೆ ಅಥವಾ ಅನುಭವಕ್ಕೆ ಬಂದಿದೆ. ಈ ಹಿಂಸೆಯನ್ನ ನೀವು ಈಗ ದೇಶಾದ್ಯಂತ ಮುಂದುವರಿಸಲು ಸಾಧ್ಯವಿಲ್ಲ. ಇಡಿಗೆ ಹೇಳಿರುವಂತದ್ದು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಬಿ ಆರ್ ಗವಾಯ್ ಅವರು. ರಾಜಕೀಯ ಪಕ್ಷಗಳ ಯುದ್ಧ ಅಥವಾ ಸಂಘರ್ಷ ಅಥವಾ ಹೋರಾಟ ಚುನಾವಣೆಯಲ್ಲೇ ನಡೆಯಲಿ, ನಿಮ್ಮನ್ನು ಯಾಕೆ ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ ಅಂತೇಳಿ ಇಡಿಗೆ ಕೇಳಿದೆ. ಕರ್ನಾಟಕ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶದಲ್ಲಿ ಯಾವುದೇ ಲೋಪವಿಲ್ಲ. ಪೀಠದ ಆದೇಶದಲ್ಲಿ ಯಾವುದೇ ಲೋಪವಿಲ್ಲ. ನಿರ್ದಿಷ್ಟ ಅಂಶಗಳು ಮತ್ತು ಸನ್ನಿವೇಶಗಳನ್ನು ಆಧರಿಸಿ ಹೈಕೋರ್ಟ್ ತೀರ್ಪು ನೀಡಿದೆ. ನಮ್ಮ ಕಟು ಟಿಪ್ಪಣಿಗಳಿಂದ ತಮ್ಮನ್ನು ತಾವು ಬಚಾವ್ ಮಾಡಿಕೊಂಡಿದ್ದಕ್ಕೆ ನಾವು ಎಎಸ್ಜಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅವರಿಗೆ ಧನ್ಯವಾದ ಹೇಳುತ್ತಿದ್ದೇವೆ ಅಂತೇಳಿ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಅವರು ಇವತ್ತು ತಮ್ಮ ಆದೇಶದಲ್ಲಿ ಹೇಳಿದ್ದಾರೆ. ಆ ಮುಖಾಂತರ ಕರ್ನಾಟಕ ಹೈಕೋರ್ಟ್ನ ಆದೇಶ ಈ ವರ್ಷದ ಮಾರ್ಚ್ 7ನೇ ತಾರೀಕು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಒಳಗೊಂಡಂತೆ ಇತರರಿಗೆ ನೀಡಲಾಗಿದ್ದಂತಹ ಇಡಿ ಸಮನ್ಸ್ ಅನ್ನು ರದ್ದುಗೊಳಿಸಿದ್ರು. ಜೊತೆಗೆ ಪಾರ್ವತಿ ಅವರ ವಿರುದ್ಧ ದಾಖಲಾಗಿದ್ದಂತಹ ಇಡಿ ಎಫ್ಐಆರ್ ಅನ್ನ ರದ್ದುಪಡಿಸಿದ್ರು, ವಜಾಗೊಳಿಸಿದ್ರು. ಅದನ್ನು ಪ್ರಶ್ನಿಸಿ ಇಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿತ್ತು. ಬಟ್ ಆ ಮೇಲ್ಮನವಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರ ಅವರ ಪೀಠ ವಜಾಗೊಳಿಸಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಇವತ್ತು ಇಡಿಯ ಮೇಲ್ಮನವಿಯನ್ನ ಸಿಂಪಲ್ ಆಗಿ ವಜಾಗೊಳಿಸಿದ್ರೆ ಬೇರೆ ಪ್ರಶ್ನೆ, ಇಷ್ಟು ಇಂಪಾರ್ಟೆನ್ಸ್ ಇರ್ತಾ ಇರಲಿಲ್ಲ.
ರಿಲೀಫ್ ಸಿಕ್ಕಿದೆ ಅಂಥೇಳಿ ಸುಮ್ಮನಾಗಬಹುದಿತ್ತು. ಬಟ್ ಸುಪ್ರೀಂ ಕೋರ್ಟ್ ಇಡಿಯ ಮೇಲ್ಮನವಿಯನ್ನು ವಜಾಗೊಳಿಸುವಂತಹ ಸಂದರ್ಭದಲ್ಲಿ ಟಿಪ್ಪಣಿಯನ್ನು ಮಾಡಿದೆ. ರಾಜಕೀಯ ಹೋರಾಟಕ್ಕೆ ನಿಮ್ಮನ್ನ ಬಳಸಿಕೊಳ್ಳಲಾಗ್ತಿದೆ ಅಂತ ಹೇಳ್ತಾ ಇದೆ. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಪತ್ನಿ ಪಾರ್ವತಿ ಅವರ ವಿರುದ್ಧ ಮುಡಾಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಏನು FIR ಅನ್ನು ದಾಖಲು ಮಾಡಿಕೊಳ್ತು, ಅದು ಇಡಿಯ ಕೆಲಸವಾಗಿರಲಿಲ್ಲ. ಬಟ್ ಇಡಿ ಯಾಕೆ ಮಾಡ್ತು ಅಂತ ಹೇಳಿದ್ರೆ ರಾಜಕೀಯ ಪ್ರೇರಿತ. ಯಾರು? JDSನ ವರಿಷ್ಠರು, ರಾಜಕೀಯ ಮುತ್ಸದ್ದಿ, ಸಿದ್ದರಾಮಯ್ಯನವರ ಬದ್ಧ ರಾಜಕೀಯ ವೈರಿ HD ದೇವೇಗೌಡರು, ಅವರ ಮಗ HD ಕುಮಾರಸ್ವಾಮಿ ಮತ್ತು BJPಯ ಕೆಲವು, ಎಲ್ಲರಂತ ಹೇಳಲ್ಲ, ಕೆಲವು ದೆಹಲಿಯಲ್ಲಿ ಕೂತಿರ್ತಕ್ಕಂತಹ ಕೆಲವರಿದ್ದಾರೆ. ಸೊ ಅವರೆಲ್ಲ ಸೇರಿಕೊಂಡು ಮಾಡಿದಂತಹ ತಂತ್ರ ಆಗಿತ್ತಷ್ಟೆ. ಇಡಿ ಈ ಪರ್ಟಿಕ್ಯುಲರ್ಲಿ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ, ಮುಡಾ ಕೇಸಿಗೆ ಸಂಬಂಧಪಟ್ಟೆ ಎಷ್ಟು ಆಕ್ಟಿವ್ ಅಂತ ಹೇಳಿದ್ರೆ, ಆ ಸ್ನೇಹಮಯಿ ಕೃಷ್ಣ ಕೊಟ್ಟಂತ ಒಂದು FIRನ ಲೋಕಾಯುಕ್ತದಲ್ಲಿ FIR ದಾಖಲಾದ ವಿದಿನ್ 24 hours 24 ಗಂಟೆಯ ಒಳಗಡೆ ಇಡಿ ಅವರು FIR ದಾಖಲು ಮಾಡ್ಕೊಳ್ತಾರೆ. ಯಾವುದರ ಬೇಸ್ ಮೇಲೆ? ಲೋಕಾಯುಕ್ತದ ಬೇಸ್ ಮೇಲೆ. ಇದೇ ವರ್ಷದ ಮಾರ್ಚ್ನಲ್ಲಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ಕೊಟ್ಟಿದ್ದಂತಹ ಸಮನ್ಸ್ ಮತ್ತು FIR ಅನ್ನು ರದ್ದುಪಡಿಸಿ ಕೊಟ್ಟಂತ ಆದೇಶದಲ್ಲಿ ಇಡಿಯ ಯೋಗ್ಯತೆಯ ಬಗ್ಗೆ ಮಾತಾಡಿದ್ದಾರೆ. ಇಡಿಯ ಕತೆ ಅವರು ಹೇಳ್ತಾರೆ. ಒಂದು ಕಡೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಶೋಧವನ್ನ ಕೈಗೊಂಡಿದ್ದಾರೆ, ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ, ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿನ ಮಾಡ್ಕೊಂಡಿದ್ದಾರೆ ಮೂಡಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಅರ್ಜಿದಾರರು ಅಂದ್ರೆ ಪಾರ್ವತಿ ಸಿದ್ದರಾಮಯ್ಯ ಅವರಿದಾರಲ್ಲ, ಅವರಿಗೆ ಸಂಬಂಧಪಟ್ಟಂತಹ ಯಾವುದೇ ಅಂಶಗಳು ಇಡಿಗೆ ಸಿಕ್ಕಿಲ್ಲ. ಇದು ಕರ್ನಾಟಕ ಹೈಕೋರ್ಟ್ ಹೇಳಿರುವಂಥದ್ದು. ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರುವಂಥದ್ದು. ಏನೂ ಸಿಕ್ಕಿಲ್ಲ ಇಡಿ ಅವರಿಗೆ. ಎರಡನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಈ ಚಾರ್ಜ್ ಶೀಟ್ ಏನಿದೆ ಆ ಚಾರ್ಜ್ ಶೀಟ್ನಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಪಾತ್ರ ಏನಿತ್ತು ಎನ್ನುವುದರ ಬಗ್ಗೆ ಇಡಿಗೆ ಎವಿಡೆನ್ಸೇ ಸಿಕ್ಕಿಲ್ಲ, ಸಾಕ್ಷ್ಯಗಳು ಸಿಕ್ಕಿಲ್ಲ. ಇವರು ಅಕ್ರಮವನ್ನ ಮಾಡಿದ್ದಾರೆ, ಇವರು ಅಕ್ರಮ ಹಣ ವರ್ಗಾವಣೆ ಆಗಿದೆ. ಹಣ ವರ್ಗಾವಣೆ ಅಂದ್ರೆ ಇಡಿ PMLA ಮನಿ ಲಾಂಡ್ರಿಂಗ್ ಅಂತ ಹೇಳಿದ್ರೆ ಅಕ್ರಮ ಹಣ ವರ್ಗಾವಣೆ ಮತ್ತು ಆ ರೀತಿಯಾದಂಥ ಅಪರಾಧಗಳಿಂದ ಯಾವುದೇ ಲಾಭವನ್ನು ಪಡೆದ್ರೆ, ಅದು ಮನೆ ಪರ್ಚೇಸ್ ಮಾಡೋದಿರ್ಬೋದು, ಸೈಟ್ ಪರ್ಚೇಸ್ ಮಾಡೋದಿರ್ಬೋದು, ಕಾರ್ ಪರ್ಚೇಸ್ ಮಾಡೋದು, ಚಿನ್ನಾಭರಣ, ಎನಿ ಟೈಪ್ ಆಫ್ ಅಸೆಟ್ಸ್, ಅದು ಮೂವೇಬಲ್ ಇರ್ಬೋದು, ಇಮ್ಮೂವೇಬಲ್ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳು ಲಭ್ಯ ಆಗಿಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳ್ತಾರೆ ತಮ್ಮ ತೀರ್ಪಿನಲ್ಲಿ. ಮೂರನೆಯ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಡಿ ದೂರು ದಾಖಲು ಮಾಡ್ಕೊಳ್ತಲ್ಲ, ದೂರು ಕರ್ನಾಟಕ ಲೋಕಾಯುಕ್ತದವರು ಏನು ದೂರನ್ನ ದಾಖಲಿಸಿದ್ರು ಅದರ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀರಿ ನೀವು. ನಥಿಂಗ್ ನ್ಯೂ, ಕಾಪಿ ಪೇಸ್ಟು. ಕರ್ನಾಟಕ ಲೋಕಾಯುಕ್ತದಲ್ಲಿ ಈ ರೀತಿ ಇತ್ತು, FIR ದಾಖಲು, ಅಲ್ಲಿ ಏನು ದೂರು ಕೊಡಲಾಗಿತ್ತು ಅದರ ಕಾಪಿ ಪೇಸ್ಟ್ ಮಾಡಿದಿರಿ ಅಷ್ಟೇ, ಹೊಸದಾಗಿ ಏನು ಮಾಡಿಲ್ಲ. ಕರ್ನಾಟಕ ಲೋಕಾಯುಕ್ತಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಅವರು ಒಂದು ಕಮ್ಯುನಿಕೇಶನ್ ಮಾಡ್ತಾರೆ, ನಾವು FIR ಅನ್ನು ದಾಖಲಿಸ್ಕೊಂಡಿದ್ದೀವಿ ಅಂತೇಳಿ. ಆ ಕಮ್ಯುನಿಕೇಶನ್ನಲ್ಲೂ ಕೂಡ ಕಾಪಿ ಪೇಸ್ಟ್ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅಂತ ಹೇಳ್ತಾರೆ ನ್ಯಾಯಮೂರ್ತಿಗಳು, ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳು. ಇನ್ನು ವೆರಿ ಇಂಪಾರ್ಟೆಂಟ್ ಅಂಶ, ಈಗ ಫಾರ್ ಎಕ್ಸಾಂಪಲ್ ಆರ್ಗ್ಯುಮೆಂಟ್ ಇರುವಂಥದ್ದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಪತ್ನಿ ತಮಗೆ ಮುಡಾದವರು ಹಂಚಿಕೆ ಮಾಡಿದಂತಹ ಸೈಟ್ಗಳನ್ನು ವಾಪಸ್ ಕೊಟ್ಟರು, ಯಾಕೆ ಕೊಡಬೇಕಿತ್ತು ಅಂಥೇಳಿ. ಬಟ್ ಕರ್ನಾಟಕ ಹೈಕೋರ್ಟು ಸೇಮ್ ಇದೇ ತೀರ್ಪಿನಲ್ಲಿ ಹೇಳುತ್ತೆ, ಇನ್ನೊಂದು ಏಕಸದಸ್ಯ ಪೀಠ ಕೊಟ್ಟಂತಹ ತೀರ್ಪನ್ನ, ಮುಡಾದ ಆಯುಕ್ತರಾಗಿದ್ದಂತಹ ನಟೇಶ್ ಅವರ ಪ್ರಕರಣದಲ್ಲಿ ಇನ್ನೊಂದು ಏಕಸದಸ್ಯ ಪೀಠ ಕೊಟ್ಟಂತಹ ತೀರ್ಪನ್ನು ಉಲ್ಲೇಖ ಮಾಡಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಕೂಡ ಹೇಳುತ್ತೆ, ಮಿಯರ್ ಅಲಾಟ್ಮೆಂಟ್ ಆಫ್ ಸೈಟ್ ಈಸ್ ನಾಟ್ ಪ್ರೊಸೀಡ್ ಆಫ್ ಕ್ರೈಮ್. ಸೈಟುಗಳ ಹಂಚಿಕೆ, ಕೇವಲ ಸೈಟುಗಳ ಹಂಚಿಕೆ, ಅದು PMLA ಅಡಿಯಲ್ಲಿ ಇಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಪ್ರಕರಣ ಅಲ್ಲ ಅಂಥೇಳಿ ಹೇಳ್ತಾರೆ. ಮಿಯರ್ ಅಲಾಟ್ಮೆಂಟ್ ಆಫ್ ಸೈಟ್ಸ್,
ಈಗ ಮುಡಾದವರು ಹಂಚಿಕೆ ಮಾಡಿದ್ರು ಅಂತ ಹೇಳಿದ್ರೆ ಹಂಗಾಗಲ್ಲ. ಹಂಚಿಕೆ ಮಾಡಿದ ತಕ್ಷಣ ಅದು PMLA ಮನಿ ಲಾಂಡ್ರಿಂಗ್ ಅಡಿಯಲ್ಲಿ ಬರಲ್ಲ ಅಂಥೇಳಿ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ದಿ ಮಿಯರ್ ಪೊಸೆಷನ್ ಆಫ್ ಸೈಟ್ that was allegedly illegally allowed to an accused in connection with the scheduled offense does not by itself constitute an offense under Prevention of Money Laundering Act unless essential ಇತರೆ ಬೇಕು ಅದಕ್ಕೆ ದಾಖಲೆಗಳು. ಆ ದಾಖಲೆಗಳನ್ನು ಇಡಿ ಅವರಿಗೆ ಪತ್ತೆ ಹಚ್ಚಲಿಕ್ಕಾಗಲಿಲ್ಲ. ಇಡಿ ಅವರು ಏನು ಬೊಬ್ಬೆ ಹೊಡೆದ್ರು. ಇವತ್ತು ಬೆಳಿಗ್ಗೆ ಅರೆಸ್ಟ್ ಆಗ್ತಾರೆ 10 ಗಂಟೆಗೆ ಸಿದ್ದರಾಮಯ್ಯನವರು, ಪಾರ್ವತಿ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರೆ. ಇಡಿ ಬಂತು. ಇಡಿ ಯಾಕೆ ಬಂತು ಅಂತ ಹೇಳಿದ್ರೆ ಟು ಶೇಕ್ ದಿ ಗೌರ್ಮೆಂಟ್. ಇಡಿ ಅವರು ಬಂದಿದ್ದು ಅದಕ್ಕೆ. ಬಟ್ ದುರಾದೃಷ್ಟ ಇಡಿ ಅವ್ರದ್ದು. ಇಡಿ ಅವರಿಗೆ ಸಿಗ್ಲೂ ಇಲ್ಲ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತದವರು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಪಾತ್ರ ಏನೂ ಇಲ್ಲ ಅಂಥೇಳಿ ಒಂದು ರಿಪೋರ್ಟನ್ನು ಏನು ಸಬ್ಮಿಟ್ ಮಾಡಿದ್ದಾರೆ, ಆ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ವಾದವನ್ನು ನೀವು ಕೇಳಬೇಕು ಅಂಥೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇಡಿ ಅವರು ಕೂಡ ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂಥೇಳಿ. ಈ ಇಡಿ ಅವ್ರ ಕತೆ ಏನು ಅಂತ ಹೇಳಿದ್ರೆ, ಇಡಿ ಅವರು ಈ ಥರನೇ ಒಂಥರ ಕತೆಗಾರರ ಸಂಘ. ಅದು ಕತೆಗಾರರ ಸಂಘ. ಯಾವನಾದರೂ ಕೇಳೋನಿದ್ರೆ ಚೆನ್ನಾಗಿ ಕೇಳ್ತಾರೆ. ನಾವು ಇಷ್ಟು ಸೀಸ್ ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಅಷ್ಟೇ ಇಡಿ ಅವರು ಒಂದು ಪ್ರೆಸ್ ರಿಲೀಸ್ ಮಾಡಿದ್ರು. ಮುಡಾಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಷ್ಟು ಕೋಟಿ ರೂಪಾಯಿ ಮೊತ್ತದ ಪ್ರಾಪರ್ಟಿಗಳನ್ನು ಸೀಸ್ ಮಾಡಿದ್ದೀವಿ ಅಂಥೇಳಿ. ಅದರಲ್ಲಿ ಸಿದ್ದರಾಮಯ್ಯನವರ ಅಥವಾ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಸೇರಿದಂಥ ಯಾವ ಪ್ರಾಪರ್ಟಿನ ಸೀಸ್ ಮಾಡಿದ್ದೀವಿ ಅಂತ ಇಡಿ ಅವರು ಹೇಳಲೇ ಇಲ್ಲ. ಮುಡಾಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಇದು ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದಲ್ಲ. ಮುಡಾದಲ್ಲಿ ಎಷ್ಟೆಲ್ಲ ಸೈಟುಗಳ ಹಂಚಿಕೆ ಆಗಿದೆ ಅದರ ಮೇಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದೆ. ಬೇರೆ ಪ್ರಕರಣಗಳಲ್ಲಿ ಅದನ್ನು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೂಡ ಈ ಸಮನ್ಸ್ ರದ್ದುಪಡಿಸುವಂಥ ಸಂದರ್ಭದಲ್ಲಿ FIR ಕೇಸನ್ನೇ ವಜಾ ಮಾಡುವಂಥ ಸಂದರ್ಭದಲ್ಲಿ ಇದೇ ವರ್ಷದ ಮಾರ್ಚ್ನಲ್ಲಿ ಹೇಳ್ತಾರೆ, ಬೇರೆ ಬೇರೆ ವ್ಯಕ್ತಿಗಳ ವಿರುದ್ಧ ಎಲ್ಲ ಡಾಕ್ಯುಮೆಂಟ್ ನೀವು ಸಂಗ್ರಹ ಮಾಡಿದರೆ ನಿಮಗೆ ಸಿಕ್ಕಿದೆ, ಬಟ್ ಪರ್ಟಿಕ್ಯುಲರ್ ದಿಸ್ ಪಿಟಿಷನರ್ ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧ ನಿಮಗೆ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂಥೇಳಿ. ಇದು ಇಡಿಯ ಅಸಲಿ ಕತೆ. ಯಾಕೆ ಇಡಿ ಬಂತು ಅಂತ ಹೇಳಿದ್ರೆ ಒಂದು ಲೆಕ್ಕಾಚಾರ ಇತ್ತು. ದೇವೇಗೌಡರ ಲೆಕ್ಕಾಚಾರ, HD ಕುಮಾರಸ್ವಾಮಿ ಅವರ ಲೆಕ್ಕಾಚಾರ, BJPಯ ಕೆಲವು ನಾಯಕರ ಲೆಕ್ಕಾಚಾರ, ಅದರಲ್ಲಿ ದೆಹಲಿಯಲ್ಲಿ ಕೂತಂತಹ ಕೆಲವರ ಲೆಕ್ಕಾಚಾರ, ಕರ್ನಾಟಕದಿಂದ ಹೋಗಿ ದೆಹಲಿಯಲ್ಲಿ ಕೂತಂಥವರ ಕೆಲವರ ಲೆಕ್ಕಾಚಾರ ಏನಿತ್ತು ಅಂತ ಹೇಳಿದ್ರೆ, ಇಡಿ ಬಂದರೆ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿರೋದ್ರಿಂದಾಗಿ ಅದು ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡಬಹುದು. ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಹಜವಾಗಿ ಹೇಗೆ ಜಾರ್ಖಂಡ್ನಲ್ಲಿ ಆಯಿತು ಅದೇ ಥರ ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಆಟೋಮೆಟಿಕಲಿ ಸರ್ಕಾರ ಬೀಳುತ್ತೆ. ಆವಾಗ ನಾವು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮತ್ತು BJPಯವರು ಇಷ್ಟು 3 ಜನ ಮಿಲಿತರಾಗಿ ಈ ರಾಜ್ಯಕ್ಕೆ ಅತ್ಯಂತ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ನಾವು ಬರ್ತೀವಿ ಅಂಥೇಳಿ. ಯಾಕಂದರೆ ಬಹುಮತ ಇಲ್ವಲ್ಲ, ಅಡ್ಡದಾರಿನೇ ಹಿಡಿಬೇಕು, ಬೇರೆ ದಾರಿಗಳಿಲ್ಲ BJPಯವ್ರ ಕೈಯಲ್ಲಾಗಲಿ JDSನವ್ರ ಕೈಯಲ್ಲಾಗಲಿ. ಈ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದು ಸ್ವಂತ ಬಲದಿಂದಂತೂ ಆಗಲ್ಲ, ಇಟ್ ನೆವರ್ ಹ್ಯಾಪನ್ ಅದು. ಸೊ ಆ ಕಾರಣಕ್ಕೋಸ್ಕರ ಇಡಿ ಬಂತು. ಬಟ್ ನೋಡಿ ಇವತ್ತು ಸುಪ್ರೀಂ ಕೋರ್ಟ್ನ ಕಮೆಂಟ್ಸ್ ಏನಿದೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಮೆಂಟ್. ಯಾಕಂತ ಹೇಳಿದ್ರೆ ಈಗ ಮೊನ್ನೆ ವಿಜಯಾನಂದ ಕಾಶ್ಯಪ್ನವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. 55 ಮಂದಿ ಕಾಂಗ್ರೆಸ್ ಶಾಸಕರ ಒಂದು ಲಿಸ್ಟನ್ನು ಮಾಡಿದ್ದಾರೆ, ED CBI IT ಅವರು ಟಾರ್ಗೆಟ್ ಮಾಡ್ಬೋದು ಅಂತೇಳಿ. ಸುಪ್ರೀಂ ಕೋರ್ಟ್ನ ಈ ಕಮೆಂಟ್, ಅವರು ಮಹಾರಾಷ್ಟ್ರದ ಬಗ್ಗೆನೂ ಮಾತಾಡಿದ್ದಾರೆ. BR ಗವಾಯಿ ಅವರು ಮಹಾರಾಷ್ಟ್ರ ಮೂಲದವರು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಸೊ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಅಂದರೆ ಇಡಿಯನ್ನು ಯಾಕೆ ಬಳಸಿಕೊಳ್ತಾ ಇದೆ ಅಂತ ಹೇಳಿದ್ರೆ, ಯಾರನ್ನ ರಾಜಕೀಯವಾಗಿ ಚುನಾವಣೆಯಲ್ಲಿ ಎದುರಿಸಲಿಕ್ಕೆ BJPಗೆ ಶಕ್ತಿ ಇಲ್ವೋ, ತಾಕತ್ತಿಲ್ವೋ, ಅಥವಾ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ ಯಾರನ್ನ ರಾಜಕೀಯ ಚುನಾವಣಾ ಕಣದಲ್ಲಿ ಎದುರಿಸಲಿಕ್ಕೆ ತಾಕತ್ತಿಲ್ಲ, ಶಕ್ತಿ ಇಲ್ವೋ, ಅಂಥವರ ವಿರುದ್ಧ ಕುಮಾರಸ್ವಾಮಿ, ದೇವೇಗೌಡರು ಮತ್ತು BJPಯವರು ಬಳಸ್ಕೊತಾ ಇದ್ದಾರೆ ಎನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಇವತ್ತಿನ ಕಮೆಂಟ್ನಿಂದ ನಿಜ ಆಗುತ್ತೆ. ಒಂಥರ ನಾಚಿಗೆ ಗೇಡಿನ ಸಂಗತಿ ಇದು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಮಾನ ಮರ್ಯಾದೆ ಇಲ್ಲ, ಪಾಯಿಂಟ್ ನಂಬರ್ 1. ಟಾರ್ಗೆಟ್ ಮಾಡ್ಕೊಳ್ತಾ ಇರುವಂತಹ ರಾಜಕಾರಣಿಗಳು ಕೂಡ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡು ಸ್ವಲ್ಪ ತಿದ್ಕೊಳ್ಳುವಂಥದ್ದು ಒಳ್ಳೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.